2 ವರ್ಷಗಳಿಂದ ಪಡೀಲ್ ಬಜಾಲ್ನ ಮುಖ್ಯ ರಸ್ತೆ ಏನಿದೆ, ಈ ಮುಖ್ಯ ರಸ್ತೆಯ ತಾಗಿಕೊಂಡು ಒಂದು 2 ಕುಟುಂಬ ಅಂದರೆ ಅಂಗವಿಕಲರಾಗಿರ್ತಕ್ಕಂಥ ಚಂದ್ರಾಸ್ ಪೂಜಾರಿ ಮತ್ತು ಸುನೀತಾ ಪೂಜಾರಿ ಅನ್ನೋವರು ಒಂದು ಸಣ್ಣ ಗೂಡುಗಳನ್ನು ಇಟ್ಟು ಅದರಲ್ಲಿ ಹಣ್ಣನ್ನು ಮಾರ್ತಾಯಿದ್ರು. ಅಂದರೆ ಬೀದಿ ಬದಿ ವ್ಯಾಪಾರ ಮಾಡ್ತಾಯಿದ್ರು. ಯಾರಿಗೂ ಕೂಡ ತೊಂದರೆ ಆಗದಂತೆ, ಸಂಚಾರಕ್ಕೂ ಕೂಡ ಅಡ್ಡಿಯಾಗದಂತೆ ಒಂದು ರಸ್ತೆ ಬದಿಯಲ್ಲಿ ತಮ್ಮಷ್ಟಕ್ಕೆ ತಾವೇ ದುಡಿದು ತಿಂದು ಬದುಕ್ತಂಥ ಸುನೀತಾ ಮತ್ತು ಚಂದ್ರಾಸ್ ಪೂಜಾರಿ ಏನೋ ಬೀದಿ ಬದಿ ವ್ಯಾಪಾರ ಮಾಡಿದಂಥ ಅವರ ಮೇಲೆ ಏಕಾಏಕಿ ನಿನ್ನೆ ಮಂಗಳೂರು ಮಹಾನಗರ ಪಾಲಿಕೆಯ ಆಡಳಿತ JCPಯನ್ನು ತಂದು ಅವರ ಅಂಗಡಿ ಮುಂಗಟ್ಟುಗಳನ್ನು ಧ್ವಂಸ ಮಾಡಿದ್ದಾರೆ ಮತ್ತು ಅವರ ಬದುಕನ್ನು ಬೀದಿ ಪಾಲು ಮಾಡಿದ್ದಾರೆ. ಇದು ನಿಜಕ್ಕೂ ಕೂಡ ಅಕ್ಷರಶಃ ಖಂಡನೀಯ. ಯಾಕೆಂದರೆ ಮಂಗಳೂರು ಮಹಾನಗರ ಪಾಲಿಕೆ ಒಂದು ನಿರ್ದಯವಾದಂಥ ಶೋಷಣೆಯನ್ನು ಇವತ್ತು ಮಂಗಳೂರು ನಗರದ ಬೀದಿ ಬದಿ ವ್ಯಾಪಾರಿಗಳ ಮೇಲೆ ತೋರಿಸ್ತಾ ಇದ್ದಾರೆ. ಇಂಥ ಒಂದು ನಿರ್ದಯ ಶೋಷಣೆಯನ್ನು ಮಹಾನಗರ ಪಾಲಿಕೆ ನಡೆಸ್ತಾ ಇರೋದು ಯಾರೂ ಕೂಡ ಅದನ್ನು ಬೆಂಬಲಿಸಬಾರ್ದು. ಯಾಕೆಂದರೆ ಜನಸಾಮಾನ್ಯರ ಬಡವರ ಬದುಕಿನ ಮೇಲೆ ಒಂದು ಉದ್ಯೋಗ ಮಾಡಿ ಸಣ್ಣ ಗೂಡು ಅಂಗಡಿಗಳನ್ನು ರಸ್ತೆ ಬದಿಯಲ್ಲಿ ಬೀದಿ ಬದಿ ವ್ಯಾಪಾರ ಮಾಡುವಂಥವರ ಮೇಲೆ ಈ ರೀತಿ ಶೋಷಣೆ ಮಾಡೋದು ಯಾರೂ ಕೂಡ ಒಪ್ಪತಕ್ಕಂಥದ್ದಲ್ಲ. ನೋಡಿ, ಇವತ್ತು ರಾಜ್ಯ ಸರ್ಕಾರ ಜನರಿಗೆ ಬೇಕಾದಂಥ ಸೌಕರ್ಯಗಳನ್ನು, ಅವರ ಬದುಕಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಕಲ್ಪಿಸಿ ಅಂತ ಹೇಳಿ ಕೂಡ ಜನರನ್ನು ಈ ರೀತಿ ಅವರ ಉದ್ಯೋಗಕ್ಕೆ ಕೊಡಲಿ ಏಟನ್ನು ಕೊಡೋದಂಥ ಕೆಲಸ ಮಾಡ್ತಾ ಇದ್ದಾರೆ. JCPಯನ್ನು ತಂದು ಇವರ ಅಂಗಡಿ ಮುಂಗಟ್ಟುವನ್ನು ಧ್ವಂಸ ಮಾಡೋದಂದರೆ ಏನರ್ಥ? ಇದೇನು UP ರಾಜ್ಯದ ಆಡಳಿತವ? ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಮಾಡ್ತಾ ಇದೆ. ಅಂದರೆ ಇಲ್ಲಿ ಮಾದರಿ ಯಾರ್ದು ಅಂತ ಕೇಳಿದರೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥನ ಮಾದರಿ ಅಂತ ಇಲ್ಲಿ ಬುಲ್ಡೋಸರ್ಗಳನ್ನು ತಂದು ಬಡವರ ಗೂಡಂಗಡಿಗಳಿಗೆ ಅಥವಾ ಬೀದಿ ಬದಿ ವ್ಯಾಪಾರದ ಮೇಲೆ ಹರಿಸಿ ಅವರ ಬದುಕನ್ನು ಬೀದಿ ಪಾಲು ಮಾಡ್ತಾ ಇರೋದು ನಿಜಕ್ಕೂ ಕೂಡ ಶೋಷಣೀಯವಾದಂಥ ಒಂದು ಸರ್ಕಾರದ ಬೇಜವಾಬ್ದಾರಿ. ಹಾಗಾಗಿ ನಾವೆಲ್ಲರೂ ಕೂಡ ಈ ಬೀದಿ ಬದಿ ವ್ಯಾಪಾರಿಗಳ ಬದುಕಿನಗೋಸ್ಕರ ನಡೆಸುವಂಥ ಹೋರಾಟದ ಜೊತೆ ನಿಲ್ಲಬೇಕಾಗಿದೆ. ಈ ರೀತಿ ಅವರ ಏನು ಗೂಡಂಗಡಿಗಳನ್ನು, ಬೀದಿ ಬದಿ ವ್ಯಾಪಾರಗಳನ್ನು, ಮುಂಗಟ್ಟುಗಳನ್ನು ಧ್ವಂಸ ಮಾಡಿ ಅವರ ಬದುಕು ಕೂಡ ದಿನನಿತ್ಯದ ಒಂದೊತ್ತಿನ ಊಟಕ್ಕೂ ಕೂಡ ಏನು ಅವರು ಒಂದು ತೊಂದರೆಯನ್ನು ಮಾಡಿದ್ದಾರೆ. ಇದನ್ನು ನಾವು ಯಾರೂ ಕೂಡ ಸಹಿಸಬಾರ್ದು. ಹಾಗಾಗಿ ಚಂದ್ರಾಸ್ ಪೂಜಾರಿ ಮತ್ತು ಸುನೀತಾ ಪೂಜಾರಿ ಯಾರಿದ್ದಾರೆ ಅವರು ದಿನನಿತ್ಯ ಅಂದರೆ ಕಳೆದ 12 ವರ್ಷಗಳಿಂದ ಯಾವ ರೀತಿ ಇಲ್ಲಿ ಒಂದು ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರು ಅದೇ ರೀತಿಯ ವ್ಯಾಪಾರವನ್ನು ಮುನ್ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಎಲ್ಲಿ ತನಕ ಮಹಾನಗರ ಪಾಲಿಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡೋದಿಲ್ವೋ ಅಲ್ಲಿ ತನಕ ಅವರಿಗೆ ಇದೇ ಒಂದು ಬೀದಿಯಲ್ಲಿ ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಯಾಕೆಂದರೆ ಮಹಾನಗರ ಪಾಲಿಕೆಗೆ ನಿಜಕ್ಕೂ ಕೂಡ ಬೀದಿ ಬದಿ ವ್ಯಾಪಾರಗಳನ್ನು ಏನು ಬೀದಿಯಲ್ಲಿ ರಸ್ತೆಗೆ ಅಡಚಣೆ ಆಗುತ್ತೆ, ಟ್ರಾಫಿಕ್ಗೆ ತೊಂದರೆ ಆಗುತ್ತೆ ಅಂತ ಇದ್ದರೆ ಮಂಗಳೂರು ನಗರದಲ್ಲಿ ಅದೆಷ್ಟು ಅಕ್ರಮ ಕಟ್ಟಡಗಳಿದೆ, ಪಾರ್ಕಿಂಗ್ಗಳಿಲ್ಲದೆ ಅದೆಷ್ಟು ಅಕ್ರಮ ಕಟ್ಟಡಗಳು ಇವತ್ತು ರಾಜಾರೋಷವಾಗಿ ಅಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ಬಾಡಿಗೆಗೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಒಂದೇ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಎಲ್ಲೆಂದರಲ್ಲಿ ವಾಹನ ರಸ್ತೆ ಬದಿಯಲ್ಲಿ ನಿಲ್ಲುತ್ತೆ, ಅದರ ಬಗ್ಗೆ ಒಂದೇ ಒಂದು ಕ್ರಮ ಇಲ್ಲ. ಆದರೆ ಈ ರೀತಿ ಬಡಪಾಯಿಗಳು ಒಂದು ಬೀದಿ ಬದಿಯಲ್ಲಿ ಜೀವನೋಪಾಯಕ್ಕಾಗಿ ಒಂದು ಅಂಗಡಿಯನ್ನು ಮುಂಗಟ್ಟನ್ನು ತೆಗೆದ್ರೆ ಅಥವಾ ಬೀದಿ ಬದಿ ವ್ಯಾಪಾರ ಮಾಡಿದರೆ ಅವರ ಮೇಲೆ ಇವತ್ತು ದಾಳಿಯನ್ನು ಮಾಡುವಂಥದ್ದನ್ನು ನಾವು ಒಪ್ಪಬಾರ್ದು. ನೋಡಿ, ಇಲ್ಲಿ ಕೂಡ ಪಡೀಲಲ್ಲೂ ಕೂಡ ಇದೊಂದು ದೊಡ್ಡ ಅಂಗಡಿ ಮುಂಗಟ್ಟು ಆಗ್ತಾ ಇದೆ. ಇದಕ್ಕೆ ಎಲ್ಲಿದ್ರೆ ಪಾರ್ಕಿಂಗ್ ಅಥವಾ ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲಿದೆ? ಇದರಿಂದ ಕೂಡ ಬರುವಂಥ ಗ್ರಾಹಕರಿಗೆ ಇಲ್ಲಿ ಎಲ್ಲಿದೆ ಪಾರ್ಕಿಂಗ್ ಮಾಡಲಿಕ್ಕೆ ಸೌಲಭ್ಯ? ಯಾವುದೂ ಇಲ್ಲ. ಅಂದರೆ ಶ್ರೀಮಂತರ ಅಂಗಡಿಯನ್ನು ರಕ್ಷಣೆ ಮಾಡಲಿಕ್ಕೆ ಬಡವರ ಅಂಗಡಿಯನ್ನು ದಾಳಿ ಮಾಡುವುದು ಮತ್ತು ಬಡವರ ಅಂಗಡಿಯ ಮೇಲೆ ಬುಲ್ಡೋಸರ್ ಹರಿಸುವುದು ಇದು ನಿಜಕ್ಕೂ ಕೂಡ ಬಡವ ವಿರೋಧಿ ಅಂತ ಧೋರಣೆ. ಈ ಧೋರಣೆಯನ್ನು ಮಹಾನಗರ ಪಾಲಿಕೆ ನಡೆಸ್ತಾ ಇದೆ. ಮಹಾನಗರ ಪಾಲಿಕೆ ಜನವಿರೋಧಿ ಮತ್ತು ಬಡ ವಿರೋಧಿ ಬೀದಿ ಬದಿ ವ್ಯಾಪಾರಿಯ ವಿರೋಧಿಗಳ ಧೋರಣೆಯನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು ಮತ್ತು ಇದರ ವಿರುದ್ಧ ಒಂದು ನಿರಂತರವಾದ ಧ್ವನಿಯನ್ನು ಎತ್ತಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸರ್, ಮೊನ್ನೆ ಸೋಮವಾರದಲ್ಲಿ ಎಲ್ಲಡೆ ಬರ್ತೀರ ಅಧಿಕಾರಿ ಮತ್ತು ಬಂದಿರೋ ನೀರಿನ ಅಂಗಡಿ ದೆಪ್ಪೋಡು ಸರ್, ಇದು ಬೆತ್ತದು ಬೇತೋಲ ಅಂಗಡಿ ಯಾಕಂದರೆ ಇದು ಮಹಾನಗರ ಪಾಲಿಕೆ ಲೈಸೆನ್ಸ್ ಕೊಡ್ತಾರೆ, ಇದಕ್ಕೂ ಒಂದು ವ್ಯವಸ್ಥೆ ಮಾಡ್ಕೊಡು ಸರ್. ನಾವು ಮತ್ತೆ ಇದಕ್ಕೆ ವ್ಯವಸ್ಥೆ ಮಾಡ್ಕೊಡು ಬೇತೋಲ್ ಪಂಡ ಡೀಲ್ ಇದಕ್ಕೆ ಬಂತೀರಿ ಯಾರು ಬಂದ ಎಂಟು ವ್ಯವಸ್ಥೆ ಮಂತ್ರಿ ಸರ್ ಬಂದು ಅಂತ ಕೋಡೆ ಏಕಾಯ್ತು ಬರ್ತಿದ್ದು ಬೇಕು ಮೇಡಮ್ ಬಿಟ್ಟು ಹೋಗಿರಲ್ಲ ಅಂಗಡಿ ಪೂರ ಧ್ವಂಸ ಮಂತ್ರಿ ಹಾಲು ಪೂರ ಫ್ರಿಜ್ ಬೇರೆ ಇತ್ತು, ಲೈಟ್ ಮಲ್ಲಿಗೆ ಪೂರ ಇತ್ತು, ಮಸ್ತ್ ಲಾಸ್ ಆಗ್ತದೆ ಪೂರ ಕೊಂಡ್ತದೆ ಒಕ್ಕ ಇಂಥ ಜೀವನಪ್ಪದ ದಾಳ ಇತ್ತು. ಇಂದೇ ಒಂದು ಅಂಗಡಿ ನಂಬುದಿದ್ದೆ ಒಕ್ಕ ನನ್ನ ಕೊಂಚ ಮಗಳುಳ್ಳಲ್ಲ ಕಲ್ತೋಗಿದ್ದಾರೆ ಅಲ್ಲಿಗೊಂದು ಎಜುಕೇಷನ್ ಆಸೆ ಬಿಡ್ತಾರೆ ಅದೆಲ್ಲ ಇನಿಕಾನಾಗ ಪೂರ ಹಾಳ ಬೇಜಾರಾಗ್ತದೆ. ದಾಳ ಬೇರೆ ಮನಸ್ಸಿಗೆ ಇತ್ತು. ನಾನು 75% ಅಂಗವಿಕಲ ಅದಿರಲಿ ಪೂರ ಬಲನಿ ಈಜಿ ಆಮೇಲೆ ಇನ್ನು ಸ್ವಂತ ಬೇರೆ ಮಂದಿಗೆ ಅಂದರೆ ಜೀವನ ಬಿಟ್ಟು ಆಸೆ ಅದಕ್ಕೋಸ್ಕರ ನಾನು ಭಂಗ ಬರೋದಿಲ್ಲ. ಆದರೆ ಈಗ ಮಹಾನಗರ ಪಾಲಿಕೆ ಅನ್ಯಾಯ ಮಾಡ್ತೇನೆ.
ಶಾಲೆ ವ್ಯವಸ್ಥೆನೇ ಮಲ್ತಿದ್ದೇವೆ ಹಾಗೆ ಅನ್ಕೊಂತೀವಿ. Bekir'de posattı mı? Avuye posattı ya beni de terbiye. Posattı mı? Rani man paina jo. ಎಕಡೆ ಬಂದಿದ್ದು ಬಾಲೆ ವಿಡಿಯೋ ಗೊತ್ತು ಗೊತ್ತದ ಉಪವಾಸ Mata posattau. Nana dadeko.